ಹುಬ್ಳಿ ಫ್ಯಾನ್ ಪಾರ್ಕಿಗೆ ಬಂದೆ ನಾವು ಇವತ್ತು 3:30ಗೆ ಚೆನ್ನೈ ಮತ್ತು LSG ಮ್ಯಾಚ್ ಐತಿ. ಆಮ್ಯಾಗ ಸಾಯಂಕಾಲ 7:30ಲಿಂತ RCB ಮತ್ತು ಮುಂಬೈ ಐತಿ. ಜಿದ್ದಿ ಮ್ಯಾಚ್ ಇವತ್ತು ನೋಡ್ಬೇಕು. ಇವತ್ತು RCB ಹೊಡಿತೈತಿ ಕಾಣ್ತೈತಿ. ನೋಡೋಣ ಇವತ್ತು ಮ್ಯಾಚ್. ಫ್ಯಾನ್ ಪಾರ್ಕಿಗೆ ಬಂದೇವಿ. ಈ ಸೈಡೆಲ್ಲ ಶರ್ಟ್ ಆಮ್ಯಾಗ ಟೋಪಿ ಅವೆಲ್ಲ ಮಾರತ್ತಾರ. ವಿರಾಟ್ ಕೊಹ್ಲಿ ಜರ್ಸಿ, ಧೋನಿ ಜರ್ಸಿ, ರೋಹಿತ್ ಶರ್ಮಾ ಜರ್ಸಿ. ಇಲ್ಲೆಲ್ಲ ಕ್ಯಾಪ್ ಮಾರಾಕತ್ತಾರ. ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ಯಾರ ನೋಡ್ರಿ. ಒಳಗೆಲ್ಲ ಚಲೋ ಮಾಡ್ಯಾರ ಪಾರ್ಕಿಂಗ್ ಎಲ್ಲ. ಎಂಟ್ರಿ ಫೀಸ್ ಏನಿಲ್ಲ, ಫ್ರೀ. ಇಲ್ಲಿ ನೋಡ್ರಿ ಸ್ಕ್ರೀನ್ ಕಾಣತೈತಿ. ಮುಂದೆ ಹೋಗಿ ನೋಡೋಂಬರ್ರಿ. ಈಗ ಮುಂದೆ ಇರ್ತೀವಿ ನೋಡೋಣಂತ. ಅದೇ ಈಗ ಒಳಗೆ ಹೋಗೋದು ಎಂಟ್ರಿ ಗೇಟ್ ಇದೆ. ಇಲ್ಲಿ ಒಂದು ಬ್ಯಾಂಡ್ ಕೊಡ್ತಾರೆ ಕೈಗೆ ಹಾಕ್ಕೊಳ್ಳೋದು. ಕೈಗೆ ಹಾಕ್ಕೊಂಡು ಹೋಗೋದು. ಏನು ರೊಕ್ಕ ಏನಿಲ್ಲ, ಫ್ರೀ ಎಂಟ್ರಿ ಎಲ್ಲ. ಇದು ನೋಡ್ರಿ ಇಲ್ಲಿ ಬ್ಯಾಂಡ್ ಹಾಕತ್ತಾರೆ. ಆಮ್ಯಾಕೆ ಇಲ್ಲಿ ನೋಡ್ರಿ ಇವ ಬ್ಯಾಂಡ್ ಹಾಕ್ತಾರೆ ಕೈಗೆ. ಕೈಗೆ ಬ್ಯಾಂಡ್ ಹಾಕಿಸ್ಕೊಂಡು ಒಳಗೆ ಎಂಟ್ರಿ. ರೊಕ್ಕ ಏನು ತೊಗೊಳತ್ತಿಲ್ಲ, ಏನು ಎಲ್ಲ ಫ್ರೀ. ಆಮ್ಯಾಕೆ ಒಳಗೆ ಗೇಮ್ಸ್ ಎಲ್ಲ ಅದಾವೆ. ಒಳಗೆಲ್ಲ ಫ್ರೀ ಐತಿ. ಏನು ₹1 ಏನು ಇಸ್ಕೊಳಂಗಿಲ್ಲ ಯಾರ ಕಡೆನೂ. ಚಲೋ ಮಾಡ್ಯಾರ ವ್ಯವಸ್ಥೆ ಎಲ್ಲ ಹುಬ್ಳ್ಯಾಗ. ಇದು 3rd ಟೈಮ್ ಇದು ಹುಬ್ಳ್ಯಾಗ. ಬರ್ರಿ ಎಂಟ್ರಿ ಆತ. ಎಂಟ್ರಿ ಚೆಕ್ ಮಾಡ್ಕೊಂಡು ಒಳಗೆ ಹೋಗೋಣಂತ. ಒಳಗೆ ಹೋಗಿ ಮ್ಯಾಚ್ ನೋಡೋಣಂತ. ಅದೇ ಎಂಟ್ರಿ ಆತ. ಇದು ನೋಡ್ರಿ ಸ್ಕ್ರೀನ್ ಹಾಕ್ಯಾರ. ಆಮ್ಯಾಕೆ ಚೆನ್ನೈ ಮತ್ತು LSG ಮ್ಯಾಚ್ ಚಾಲು ಇದೆ. ಏನಾದ್ರು ಎಫೆಕ್ಟ್ ಆಗಿದೆಯಾ ಅನ್ನೋದನ್ನ ಲಕ್ಕಿಲಿ ಏನಂದ್ರೆ ವಾಪಸ್ ಎಂಟರ್ಟೈನ್ಮೆಂಟ್ಗೆ ಕಡಿಮೆ ಇಲ್ಲ. ಹೊಡಿತಾ ಇತ್ತು ಅಂತಂದ್ರೆ 17 ಬಾಲ್ 68 ಹೊಡೆದಿದ್ದಾರೆ. ಇದೇ ಹಂತದಲ್ಲಿ LSG 101 ಕೆರಡಿದ್ರು. ಅವ್ರಿಗಿಂತ 20 ರನ್ ಜಾಸ್ತಿನೇ ಹೊಡೆದಿರೋದು. ಧಮಾಕಾ ಬ್ಯಾಟಿಂಗ್. ಆ ಕಾಲಮ್ ನೋಡಬಾರ್ದು ಸುಮೇಶ್. ರಿಕ್ವೈರ್ಡ್ ರನ್ ರೇಟ್ ಕಾಲಮ್ ನೋಡಿ 6.92. ಅದು ಬೇಕಿರೋದು. CSK ಯಾಕೆ ಫೇವ್ರೆಟ್ಸ್ ಈ ಗೇಮ್ನ ಫಸ್ಟ್ ಆಫ್ ಆಲ್ ಚೇಸ್ ಮಾಡೋದು. ಆಮೇಲೆ ಇನ್ನೊಂದು ಇವ್ರ ಹತ್ರ ಬ್ಯಾಟಿಂಗ್ ಪವರ್ ಇತ್ತು. ಉರುಳ್ ಪಟೇಲ್ ಗರಿ ಬಿಚ್ಚಬೇಕಿತ್ತು. ಲೈವ್ದಲ್ಲಿರುವಂತಹ ಈಗ ಸ್ಟ್ರಾಟಜಿಕ್ ಚಾಟ್ ಬನ್ನಿ ಮೈಕ್ ಹಚ್ಚಿದ್ರು ಹೋಗೋಣ. Somebody else used to plant it out the ground regularly. Oh God, one more innings. 11 ಬ್ಯಾಟ್ ಬಾಲ್ ಹಾಕಿರೋದು ಈ ಪಂದ್ಯದಲ್ಲಿ. 10 ಹಾಕಿದ್ದಾರೆ. ಫಿನಿಶ್ ಆದವು 8 ಹಾಕಿದ್ದಾರೆ. ಇನ್ನೂ ಒಂದು ಓವರ್ ಬಾಕಿ ಇದೆ ಅಂತ. ಪ್ರತಿ ಒಂದು ಡಾಟ್ ಬಾಲ್ಗೂ 19 ಸಸಿನ ನೆಡ್ತಾರೆ. BCCI ಹಾಗೂ ಟಾಟಾ. ನೆಕ್ಸ್ಟ್ 3 ಪಂದ್ಯಗಳು ತಿರ್ಗಾ LSG ವಿರುದ್ಧನೇ ಆಡ್ತಾರೆ. 15ನೇ ತಾರೀಕು ಲಕ್ನೋ. ವಾಪಸ್ ಚೆನ್ನೈಗೆ ಬರ್ತಾರೆ. ಅಲ್ಲಿ SRH ಎದುರಿಸಬೇಕು. ಸದ್ಯಕ್ಕೆ ಇವತ್ತು ಟಾಪ್ ಆಫ್ ಟೇಬಲ್ ಅಲ್ಲಿ ಸಿಕ್ಕಿರೋದ್ರೆ GT ಕೂಡ ಟಾಪ್ ಆಫ್ ಟೇಬಲ್ ಅಲ್ಲಿ ಇರೋದು. ಹಾಗಾಗಿ 2 LSG ಪಂದ್ಯಗಳು ಗೆದ್ಬಿಟ್ಟು 2ರಲ್ಲಿ ಒಂದು ಹೊಡಿಬೇಕು ಅಂತ ಯೋಚನೆ ಮಾಡ್ತಾರೆ CSK. LSG ಏನು ಚಾಲೆಂಜ್ ಇದೆ ಅಂದರೆ ಅವರು ಮತ್ತೊಮ್ಮೆ CSK ಎದುರಿಸಬೇಕು. ಅದಾದ್ಮೇಲೆ ಇದ್ದಾರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಇವರು ಪಾಕ್ ಇನ್ನೂ ಟಫರ್. ಇವರು RRಗೆ ಪಾರ್ಟಿ ಸ್ಪಾಯ್ಲರ್ಸ್ ಆಗ್ಬೋದು. RR ಸೋಲ್ಸ್ತು ಅಂತಾರೆ. ಇವರು 4th ಪೊಸಿಷನ್ ಇದ್ದಾರೆ. ಪಂಜಾಬ್ ಇದೆ ಬೆಟರ್ ಮೋರ್ ಕಂಫರ್ಟಬಲ್ ಪೊಸಿಷನ್ ಇರೋರು. ಡಿಪೆಂಡ್ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸಖತ್ತಾಗಿ ಆಡ್ತಾ ಇರ್ತಾರೋ. ಲಾಸ್ಟ್ ಇಯರ್ ಎಲ್ಲ ಸೂಪರ್ ಆಗಿ ಆಡಿರೋಂಥ ಬ್ರೆವಿಸ್ ಈ ವರ್ಷ ಟೋಟಲ್ ಫೇಲ್ಯೂರ್ ಆಗಿದ್ದಾರೆ. ಇತ್ತು ಆ ಸ್ಲಾಟ್ ಅಲ್ಲಿ ಇತ್ತು ಹೊಡೆಯೋದಕ್ಕೆ. ಕಂಪ್ಲೀಟ್ ಆಗಿ ಲೈನ್ ಮಿಸ್ ಮಾಡ್ತಾರೆ. ಫುಲ್ ಬೋಲ್ಡ್ ಆಗ್ತಾರೆ. 169 ಫಾರ್ 4 CSK. ಸೆಲ್ಫಿ ಸರ್. ಓಕೆ, ಯಾರ್ಯಾರು RCB ಫ್ಯಾನ್ಸ್ ಇದ್ರೆ ಇಲ್ಲಿ? ಓಕೆ, ಈ ಸಲ ಕಪ್ ಯಾರ್ದು?
But we try to get them as early as possible and go for chase. We talked about Tata IPL not coming to Raipur for many, many years. How familiar or unfamiliar are these conditions to you guys? Condition is not unfamiliar, to be honest, but yeah, I think it's a new stadium, good supporters, and ಇರಿ ಬರ್ತದೆ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ನಾವು. ಓಕೆ, ಕ್ವೆಶ್ಚನ್ ಟೈಮ್. RCB ಫ್ಯಾನ್ ಯಾರು ಇದ್ರೆ ಸರ್, ನೀವು RCB ಫ್ಯಾನಾ? ಓಕೆ ಸರ್, ನಿಮ್ ಪ್ರಕಾರ ಇವತ್ತು ಮುಂಬೈ ಇಂಡಿಯನ್ಸ್ ಅವರು ಎಷ್ಟು ರನ್ ಹೊಡಿತಾರೆ? 150 ಹೊಡಿಬೋದು. ಓಕೆ, ಔಟ್ ಆಫ್ ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರೆ ಬೂಸ್ಟ್ ಅಂತ ಕಾಣಿಸ್ತಾ ಇತ್ತು. ಹರಿನಲ್ಲಿದ್ರು ಅಲ್ಲಿ ಗೇಮ್ ಸೆನ್ಸ್ ಬೇಕಾಗಿರೋದು. ಈ ಕಡೆ ಚೇಂಜ್ ಮಾಡಲ್ಲ ಪ್ಲಾನಿಂಗು. ಖಂಡಿತ ಹೌದು. ಎಸ್ಪೆಷಲಿ ಆ ಒಂದು ಬಾಲ್ ನೋಡ್ಕೊಂಡು ಆಡ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಇವ್ರಿಗೆ ಇಷ್ಟ ಆಗುವಂಥ ಆವೇಶ್ ಖಾನ್ ಫಾಸ್ಟ್ ಬೌಲರ್ ಆಗಿ ಬರ್ತಿದ್ರು. ಒಂದು ಓವರ್ ಪ್ರಿನ್ಸ್ ಇದೆ, ಶಬಾಜ್ ಒಂದು ಓವರ್ ಇದೆ, ಆದರೆ ಲೆಫ್ಟ್ ಹ್ಯಾಂಡರ್ಸ್ ಇಬ್ಬರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇವಾಗ ಯಾರು ಕೊಡ್ತಾರೆ ಅನ್ನೋದೇ ಪ್ರಶ್ನೆ ಒಂದು ಓವರ್ನ. ಇದು ದೊಡ್ಡ ಇಶ್ಯೂ ಆಗೋಗುತ್ತೆ. 5 ಜನ ಬೌಲರ್ ಬೌಲಿಂಗ್ ಮಾಡಿದ್ದಾರೆ. ಆವೇಶ್ ಇದಾದ್ಮೇಲೆ ಇನ್ನೊಂದಿದೆ. ಒಂದು ಒಳ್ಳೆದು ಏನು ಮಾಡ್ತೀರಾ ಆವೇಶ್ ಖಾನ್ ಅಂದರೆ ಈ ಸ್ಪೆಲ್ಲಲ್ಲಿ ಅವನು ಮಿನಿ ಕಂಪ್ಯಾಕ್ಟ್ ಫಸ್ಟ್ ಬಾಲ್ ವಿಕೆಟ್ ತೆಗೆದಾದ್ಮೇಲೆ ಮುಂದೆ ಆಗ್ತಾನೇ ಇಲ್ಲ. ಒಂದು ಓವರ್ಗೆ ಶಾರ್ಟು ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಜಸ್ಟ್ ಇದು ಗುಡ್ ಲೆಂತಲ್ಲಿ ಆಗ್ತಾ ಇದ್ದಾರೆ. चले जाए चला ಸುಮಾರು ಬೌಲರ್ಸ್ ರೋಹಿತ್ ಶರ್ಮಾ ಎದುರುಗಡೆ ಬಟ್ ಈ ವ್ಯಕ್ತಿ ಹಂಗಲ್ಲ. ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂತಂದ್ರೆ ಅದು ಬಾಲ್ ಅವೇ ತುಂಬ ರೈಟ್ ಹ್ಯಾಂಡ್ ಮೂವ್ ಕೂಡ ಆಗುತ್ತೆ. ಆಮೇಲೆ ರೋಹಿತ್ ಶರ್ಮಾ ಬ್ಯಾಟ್ ನಾಗ ಎಳೆಯುತ್ತೆ, ಮುಂದೆ ಬಂದು ಅವೇ ಫ್ರಮ್ ದ ಬಾಡಿ ಆಡೋಕ್ಕೆ ಫೋರ್ಸ್ ಮಾಡುತ್ತೆ. ಜಿತೇಶ್ ಶರ್ಮಾ ಮಿಕ್ಕಿದ ಕೆಲಸ ಮಾಡ್ತಾರೆ ಅಂತ ಗೊತ್ತು. ಬಟ್ ಎಂಥ ಒಂದು ಬಿಗ್ ವಿಕೆಟ್. ಕೊಹ್ಲಿಗೂ ಕೂಡ ಗೊತ್ತು ಈ ಥರ ಬೌಲಿಂಗು ಬ್ರಿಲಿಯಂಟ್ ಬೌಲರ್ಸೇ ಹಾಕತ್ತಾಗೋದು. ಎಲ್ಲ ಅನುಭವ ಬೇಕು ಈ ಥರ. पूरा खाली ಮುಕ್ಕಳೆಲ್ಲ ಎಷ್ಟೇ ಹೊಡಿತಿದ್ದೀಗ.